ನಾನು ವಿದ್ಯಾಧರ್ ಸಾಲಿ ಅಂತ. ಈಗೇನು ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಏನು ಆಗ್ತಾಯಿದೆ, ಸೋಮಶೇಖರ್ ಸಾಲಿ ಅಂತೇಳಿ ಅವರ ಪುತ್ರ ನಾನು ಅವರು ಕೂಡ ಒಬ್ಬರು ಕಲಾವಿದರು, ನಾನು ಕೂಡ ಒಬ್ಬ ಕಲಾವಿದ. ಆದರೆ ಅವರು ಆಗಿನ ಸರ್ಕಾರ ಅಂದರೆ ನಮ್ಮ ವಿಜಯಪುರ, ಧಾರವಾಡ ಎಲ್ಲಕ್ಕೂ ಕೇಂದ್ರ ಸ್ಥಾನ ಬಾಂಬೆ ಇತ್ತು. ಬಾಂಬೆ ಗೌರ್ಮೆಂಟ್ ಅಂತ ಹೇಳ್ತಿದ್ರು ಅವಾಗೆಲ್ಲ, ಈ ಭಾಗಕ್ಕೆಲ್ಲ. ಹಾಗಾಗಿ ಎಲ್ಲ ಕಲಿಕೆಲ್ಲ ಅವರೆಲ್ಲ ಬಾಂಬೆಗೆ ಹೋಗ್ತಾಯಿದ್ರು. ಅವರ JS ಸ್ಕೂಲ್ನಲ್ಲಿ ಅವರು ಕಲಿತರು. ನನ್ನನ್ನು ಕೂಡ ಕಲೆಯಲ್ಲಿ ಒಂದು ಸ್ವಲ್ಪ ಆಸಕ್ತಿ ಇತ್ತು, ಅಪ್ ಟು SLCದೊಳಗೆ. ಅದಕ್ಕೆ ಕಲೆಗೆ ಸೇರಿಸ್ಬೇಕಂತ ಹೇಳಿ ಅವ್ರ ಬೈಕೆ ಇತ್ತು. ಆದರೆ ನನಗೆ ಕಾಮರ್ಸ್ ಓದ್ಬೇಕಂತ ಭಾಳ ಆಸೆ ಇತ್ತು. ಯಾಕೆ ಅಂತಂದ್ರೆ ನಮ್ಮದು ಕಾಟನ್ ಬಿಸ್ನೆಸ್ ಇತ್ತು, ನಮ್ಮ ಮನೆತನದ ಉದ್ಯೋಗ. ನಾನು ಬಿಸ್ನೆಸ್ನೊಳಗೆ ಹೋಗ್ಬೇಕು, ಕಾಮರ್ಸ್ ಓದಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಆದರೆ ಅವರು ಒತ್ತಾಯಪೂರ್ವಕವಾಗಿ ನನ್ನ ಕಲೆಗೆ ಸೇರಿಸಿದ್ರು. ಎಲ್ಲಿ ಅಂತಂದ್ರೆ, ಹಾಗಾದ್ರೆ ಸೇರಿಸೋದಾತಂತಂದ್ರೆ ನೀವು ಬಾಂಬೆಗೆ ಸೇರಿಸ್ರಿ ಅಂತ ಹೇಳಿದ್ದು ನಾನು. ಇಲ್ಲ, ಅವಾಗ ನಮ್ಮ ತಂದೆ ಭಾಳ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ರು, ಅವಳು ಕಾಟನ್ ಕಿಂಗ್ ಇದ್ದರು ಅವರು. ಅದಕ್ಕೆ ಅವರು ಬಾಂಬೆಯಲ್ಲಿ ಓದಿಸಿದ್ರು, ನಿನಗೆ ಅಲ್ಲಿ ಓದ್ಸೋಕ್ಕಾಗಿಲ್ಲ. ಈಗ ನಮ್ಮ ರಾಜ್ಯದೊಳಗೆ ಆಗಿದ್ದಾವೆ. ಅದಕ್ಕೆ ದಾವಣಗೆರೆಯಲ್ಲಿ ಸರ್ಕಾರಿ ಚಿತ್ರಕಲಾ ಶಾಲೆ ಐತೆ, ಅಲ್ಲೇ ಓದ್ರಿ ಅಂತ ಹೇಳಿದ್ರೆ ನಾನು ಅಲ್ಲೇ ಓದಿದ್ದೆ. ನಾನು 1974ರಿಂದ 79ರವರೆಗೆ ನಾನು ದಾವಣಗೆರೆ ಇರುವಂಥ ಸರ್ಕಾರಿ ಚಿತ್ರಕಲಾ ಶಾಲೆಯಲ್ಲಿ ಡಿಪ್ಲೊಮಾ ಮುಗಿಸಿದೆ. 79ಕ್ಕೆ ಮುಗಿಸಿದ ತಕ್ಷಣ ಬೆಂಗಳೂರಿನೊಳಗೆ ಒಂದು ಸೂಕಲಾ ಜಾಹೀರಾತು ಸಂಸ್ಥೆ ಇದೆ, ಅಲ್ಲಿ ನಾನು ಸೇವೆ ಮಾಡಿದೆ 1 ವರ್ಷ ಜಾಹೀರಾತು ಆ ರಂಗದೊಳಗೆ. ಆಮೇಲೆ 80ರೊಳಗೆ ನಾನು ಬಿಜಾಪುರಕ್ಕೆ ಬಂದೆ, ಅಂದರೆ ಈಗಿನ ವಿಜಯಪುರಕ್ಕೆ ಯಾಕೆ ಬಂದೆ ಅಂತಂದ್ರೆ, ಅಲ್ಲಿ ಇರುವಂತಹ ಆಗಿನ ಕಾಲದ ನಮ್ಮದು ವಿಜಯಪುರದಲ್ಲಿ BLE ಸಂಸ್ಥೆ ಅಂತ ದೊಡ್ಡ ಶಿಕ್ಷಣ ಸಂಸ್ಥೆ ಐತಿ. ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಆಡಳಿತ ಇರುವಂತಹ BM ಪಾಟೀಲ್, ಅಂದರೆ ಈಗಿರುವಂಥ MB ಪಾಟೀಲ್ ಅವರ ತಂದೆಯವರು, ಈಗೇನೇ ನಮ್ಮಲ್ಲಿ ಮಿನಿಸ್ಟರ್ ಅದರಲ್ಲ MB ಪಾಟೀಲ್ ಅವರು ತಂದೆಯವರು BM ಪಾಟೀಲ್ ಅವರು, ನಮ್ಮ ತಂದೆ ಸೋಮಶೇಖರ್ ಸಾಲಿ ಅವರು ಗೆಳೆಯರು. ಆ ಗೆಳೆತನಕ್ಕೆ ಸಾಕ್ಷಿಯಾಗಿ ನನ್ನನ್ನು ಅಲ್ಲಿ ಕರೆಸಿಕೊಂಡ್ರು. ಅವರು ಅಲ್ಲಿ ಒಂದು ಪೋಸ್ಟ್ ಬೇಕಾಗಿತ್ತು, ನಮ್ಮನ್ನು ಕರೆಸಿದ್ರು. ನಾನು 1 ವರ್ಷ 79ಕ್ಕೆ ಬಂದವನು ವಾಪಸ್ ಹೋದೆ. ಯಾಕಂದರೆ ನನಗೆ ಶಿಕ್ಷಣ, ಈ ಕಲಿಸೋದು ಉದ್ಯೋಗ ನನಗೆ ಬೇಡ ಆಗಿತ್ತು. ನಾನು ಇದರೊಳಗೆ ರಂಗದೊಳಗೆ ಹೋಗ್ಬೇಕಾಯ್ತು. 79ಕ್ಕೆ ನಾನು ಜಾಯಿನ್ ಆಗಿಲ್ಲ, ಆರ್ಡರ್ ಕೊಟ್ಟಿದ್ರು ಕೂಡ ನಾನು ಜಾಯಿನ್ ಆಗಿಲ್ಲ. ಮತ್ತೆ ಅವ್ರು ಹೇಳಿದ್ರು, ಏನ್ರಿ ನಿಮ್ಮ ಮಗನ್ನ ಹಿಂಗೆ ಬಂದು ಬಿಟ್ಟೋಗ್ಬಿಟ್ಟನ ಅಂತ ಹಿಂಗೆ ಹೇಳಿದ ತಕ್ಷಣ ಮತ್ತೆ 80ಕ್ಕೆ ನಾನು ಬಂದೆ. ನಮ್ಮ ತಂದೆ ಒತ್ತಾಸೆಗಾಗಿ ನಾನು ಅಲ್ಲಿ ಮತ್ತೆ ಜಾಯಿನ್ ಆಗಿ, ಅಲ್ಲಿ ಒಂದ್ಸಲ ಬಂದ ಮೇಲೆ ಶಿಕ್ಷಕ ವೃತ್ತಿ ಹೇಗೆ ಅಂತಂದ್ರೆ, ಅಲ್ಲಿ ನೀವು ಬೇರೆದಕ್ಕೆ ಇದು ಮಾಡೋಕ್ಕಾಗಿಲ್ಲ. ಏನಂತಂದ್ರೆ, ಈ ಕುದುರೆಗೆ ಕಣ್ಕಪ್ಪಡಿ ಕಳಿಸ್ತಾರಲ್ಲ, ಆ ಥರ ಶಿಕ್ಷಣ ಕ್ಷೇತ್ರ ಅದು. ಅದರಲ್ಲೇ ಹೋಗೋದು, ಅದರಲ್ಲಿ ಭಾಳಷ್ಟು ತೃಪ್ತಿನೂ ಇರುತ್ತೆ. ಮಕ್ಕಳ ಜೊತೆಗೆ ಇರೋದ್ರಿಂದ, ಮಕ್ಕಳು ಕಳಿಸ್ಕೊಂತಿರೋದು, ನಿಮ್ಮ ಕುಂದುಕೊರತೆಗಳನ್ನ ಗೊತ್ತಾಗಲ್ಲ ಅಲ್ಲಿ ನಮ್ಮ ವೈಯಕ್ತಿಕ ಬದುಕಿಗಿಂತ ಮಕ್ಕಳ ಉದ್ಯೋಗ, ಮಕ್ಕಳ ಭವಿಷ್ಯ ಬಗ್ಗೆ ಹೆಚ್ಚು ವಿಚಾರ ಮಾಡುವಂಥ ಒಂದು ಸಂದರ್ಭ ಬಂತು. ಹೀಗಾಗಿ ಅದರಲ್ಲಿ ಒಂದು 38 ವರ್ಷ ಸೇವೆ ಸಲ್ಲಿಸಿ ನಾನು 2018ರಲ್ಲಿ ರಿಟೈರ್ಡ್ ಆಗಿದೆ. 2018 ರಿಟೈರ್ಡ್ ಆದಮೇಲೆ ಈ ಕಲಾಕೃತಿಗಳ ಬಗ್ಗೆ ನಮ್ಮ ಕಾರ್ಯದ ಒತ್ತಡ ಹೇಗಿತ್ತಂತಂದ್ರೆ, ಮಕ್ಕಳ ಪ್ರವೇಶಾತಿಯಿಂದ ಹಿಡಿದು ಅವರ ಲಿವಿಂಗ್ ಸರ್ಟಿಫಿಕೇಟ್ ಕೊಡೋ ತನಕ ಜವಾಬ್ದಾರಿ ನನ್ನದಾಗಿತ್ತು. ಹೀಗಾಗಿ ನನ್ನ ಕಲಾಕೃತಿ ರಚನೆಗೆ ನನಗೆ ಸಾಧ್ಯ ಆಗ್ತಿದ್ದಿಲ್ಲ. ನಾನು ಯಾವಾಗ ರಿಟೈರ್ಡ್ ಆದಮೇಲೆ ನಾನು 3 ಏಕವ್ಯಕ್ತಿ ಕಲಾ ಪ್ರದರ್ಶನ ಮಾಡಿದ್ದಿಲ್ಲ. 2018 ರಿಟೈರ್ಡ್ ಆದಮೇಲೆ ಈ ಕಲಾಕೃತಿಗಳ ಬಗ್ಗೆ ನಮ್ಮ ಕಾರ್ಯದ ಒತ್ತಡ ಹೇಗಿತ್ತಂತಂದ್ರೆ, ಮಕ್ಕಳ ಪ್ರವೇಶಾತಿಯಿಂದ ಹಿಡಿದು ಅವರ ಲಿವಿಂಗ್ ಸರ್ಟಿಫಿಕೇಟ್ ಕೊಡೋ ತನಕ ಜವಾಬ್ದಾರಿ ನನ್ನದಾಗಿತ್ತು. ಹೀಗಾಗಿ ನನ್ನ ಕಲಾಕೃತಿ ರಚನೆಗೆ ನನಗೆ ಸಾಧ್ಯ ಆಗ್ತಿದ್ದಿಲ್ಲ. ನಾನು ಯಾವಾಗ ರಿಟೈರ್ಡ್ ಆದಮೇಲೆ ನಾನು 3 ಏಕವ್ಯಕ್ತಿ ಕಲಾ ಪ್ರದರ್ಶನ ಮಾಡಿದ್ದಿಲ್ಲ. ನನ್ನ ವೃತ್ತಿಯನ್ನು ರಿಟೈರ್ಡ್ ಆದ ದಿವಸನ ನಾನೊಂದು ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಮಾಡೀನಿ. ಯಾಕಂದ್ರೆ ಆಡ್ಕೊಡ್ಲಿಕ್ಕೆ ಅವಕಾಶ ಬೇಕು. ಅದಕ್ಕೆ ಮನುಷ್ಯನಿಗೆ ಪರಿಪೂರ್ಣ ಬರೀ 24 ತಾಸು ಬರೀ ನೀವು ಕೆಲಸ ಇತ್ತಂದ್ರೆ ಆಗಲ್ಲ. ಹೀಗಾಗಿ ಅದನ್ನಾಗಿ 2018ಕ್ಕೆ ರಿಟೈರ್ಡ್ ಆದಮೇಲೆ ಅವಾಗ ನಮಗೆ ಚಿತ್ರಕಲೆಗೆ ಕೆಲವೊಂದು ಏನೋ ನಮ್ಮ ತಾಯಿ ಬಗ್ಗೆ ನಿಮಗೆ ಹೇಳಿಲ್ಲ. ನಮ್ಮ ತಾಯಿ ಏನು ಹೇಳಿದರು, ತಂದೆ ಅಷ್ಟು ದೊಡ್ಡ ಕಲಾವಿದರು, ಅವ್ರದ್ದು ಏನಾದರೂ ಮಾಡ್ಬೇಕು ನೀನು ಅಂದಾಗ ನಾವೆಲ್ಲ ಸೇರಿ ಸೋಮಶೇಖರ್ ಸಾಲಿ ಪ್ರತಿಷ್ಠಾನ ಅಂತ ಹೇಳಿ ಒಂದು ಮಾಡಿಕೊಂಡು, ನಮ್ಮ ಅಲ್ಲೇ ಸಿದ್ದೇಶ್ವರ ಕಲಾಮಂದಿರದ ಪ್ರಾಚಾರ್ಯರಾಗಿ ನಿವೃತ್ತರಾದಂತಹ ಮತ್ತು ಅಕಾಡೆಮಿಯ ಪೂರ್ವ ಸದಸ್ಯರಾದಂಥ PS ಕಡಿಮಿನಿ ಅವ್ರನ್ನ ಅಧ್ಯಕ್ಷರನ್ನ ಮಾಡಿದ್ವಿ. ಆಮೇಲೆ ರಮೇಶ್ ಚವಾಣ್ ಅಂತ ಒಬ್ಬರ ಫೋಟೋಗ್ರಾಫರ್, ಅವ್ರನ್ನ ಕಾರ್ಯದರ್ಶಿ, ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ವಿ. ಅದರ ಅಂಗದೊಳಗೆ ನಮ್ಮ ತಂದೆಯವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಸುಮಾರು 6 ಊರಿನಲ್ಲಿ ಮಾಡಿದ್ವಿ. ಏನೋ ಒಂದು ಒಬ್ಬ ಕಲಾವಿದರಿಗೆ ಕೊಡುವಂಥ ಒಂದು ಗೌರವ ಅಷ್ಟೇ. ಫಸ್ಟ್ ಬಿಜಾಪುರ, ಆಮೇಲೆ ನೆಕ್ಸ್ಟ್ ದಾವಣಗೆರೆ, ಧಾರವಾಡ, ದಾವಣಗೆರೆ, ಬೆಂಗಳೂರು, ಗುಲ್ಬರ್ಗ, ಆಮೇಲೆ ಲಾಸ್ಟ್ ಬಾಗಲಕೋಟೆ. ಯಾಕೆ ಕಾರಣ ಏನಂತಂದ್ರೆ, ಬಾಗಲಕೋಟೆ ಲಾಸ್ಟಿಗೆ ಇಟ್ಟಿದ್ವಿ ಡಿಸೆಂಬರ್ ಬಾಗಲಕೋಟೆ ನಮ್ಮ ತವ್ರ ಮನೆ, ನಮ್ಮ ಊರು, ಸ್ವಂತ ಊರು. ನಮ್ಮ ತಂದೆಯವರು ಅಲ್ಲೇ
ಹುಟ್ಟಿ ಅಲ್ಲೇ ಹತ್ತಿರ ಇರುವಂಥ ಚಿಕ್ಕಲ್ಗೊಂಡಲ್ಲಿ ಹುಟ್ಟಿ ಬಾಗಲಕೋಟೆಯಲ್ಲಿ ಜೀವನ ಕಂಡುಕೊಳ್ಳೋರು. ಆ ಬಸವೇಶ್ವರ ವಿದ್ಯಾವರ ಸಂಘದವರು ಉಪಾಧ್ಯಕ್ಷರಾಗಿದ್ದರು ನಮ್ಮ ತಂದೆಯವರು. ಹಾಗಾಗಿ ಅವರ ಡಿಸೆಂಬರ್ ಕಾರ್ಯಕ್ರಮ ಅಲ್ಲಿ ಮುಗಿಸಿದ್ವಿ. ಅವರ ಹುಟ್ಟು ಕಾರ್ಯಕ್ರಮವನ್ನು ಚಿತ್ರಕಲಾ ಪರಿಷತ್ನಲ್ಲಿ ಮಾಡಿದ್ವಿ, ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಮಾಡಿದ್ವಿ. ನಾವು ಪ್ರಿಂಟ್ ಮಾಡಿದಂಥ ಬ್ರೋಚರ್ದೊಳಗೆ ನಾವು 3 ಮಂದಿನ ಸ್ಮರಿಸ್ಕೊಂಡಿದ್ದು ಅದು ನಮ್ಮ ಹೆಮ್ಮೆ. ಅದು ನಾವು ಆಗಿನ ಕಾಲಕ್ಕೆ ನಾವು ಇಡೀ ನಾಡಿನೊಳಗೆ ಯಾರು 3 ಜನ ಜನ್ಮ ಶತಮಾನ ಆಚರಿಸ್ಕೊಳ್ತಾರ ಅವ್ರ 3 ಜನರ ಹೆಸರನ್ನು ನಮ್ಮ ಕಾರ್ಡ್ನಲ್ಲಿ ಹಾಕಿದ್ವಿ ನಾವು. ಹಾಗಾಗಿ ಅದು ಇಲ್ಲಿ ಕಾರ್ಯಕ್ರಮ ಮಾಡುವಂಥ ಒಂದು ಅವಕಾಶ ನಮಗೆ ಸಿಕ್ತು, ನಮಗೆ ಅವಕಾಶ ಮಾಡಿಕೊಟ್ರು. ಇದು ನಾವು ಮುಂಚೆ ಮಾಡಿದ್ದೆಲ್ಲ ಕಾರ್ಯಕ್ರಮ ಅದು ಖಾಸಗಿ ಅದು, ಆದರೆ ಇದು ಮಾತ್ರ ಸರ್ಕಾರಿ ಕಾರ್ಯಕ್ರಮ. ಇದು ಸರ್ಕಾರಿ ಕಾರ್ಯಕ್ರಮ ಆಗಿದ್ದಕ್ಕೆ ಅದು ಅಗೇನ್ ಅವರು ಅಕಾಡೆಮಿ ಪೂರ್ವ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ನಮ್ಮ ತಂದೆಯವರು, ಈಗಿನ ಅಕಾಡೆಮಿಯ ಅಧ್ಯಕ್ಷರಾದಂಥ ಬಸವಕುಮಾರ್ ಅವರು ಅದಕ್ಕೆ ನಿಜವಾದ ಒಂದು ಗೌರವವನ್ನು ಕೊಟ್ಟರು ಅಂತೇಳಿ ನಾನು ಹೇಳ್ತೀನಿ. ಪ್ಲಸ್ ಅವರು ಪದವಿ ಸ್ವೀಕಾರ ಆದಮೇಲೆ ಅವರ ಪ್ರಪ್ರಥಮ ಕಾರ್ಯಕ್ರಮವೂ ಕೂಡ ಇದೆ. ನನಗೆ ಅದು ಒಂದು ಹೆಮ್ಮೆ ಇದೆ. ಧಾರವಾಡದಲ್ಲಿ ಯಾಕೈತೆ ಅಂತಂದ್ರೆ ಇದು ಸಾಂಸ್ಕೃತಿಕ ನಗರ ಇದೆ, ಕಲೆಗಾಗಲಿ ಸಾಹಿತ್ಯಕ್ಕಾಗಲಿ ಸಾಂಸ್ಕೃತಿಕ ನಗರ, ಅದಕ್ಕೆ ಇಲ್ಲಾಯಿತು. ಅದಕ್ಕಾಗಿ ನಾವು ವಿಶೇಷವಾಗಿ ಅಕಾಡೆಮಿ ಬಸವಕುಮಾರ್ ಅವರಿಗೆ ಮತ್ತು ಅವರ ಸಿಬ್ಬಂದಿಗೆ ನಮ್ಮ ಇಡೀ 3 ಏನು ಸೋಮಶೇಖರ ಶಾಲಿ ಪ್ರತಿಷ್ಠಾನ, ಡಿ.ಕೆ. ಹುಬ್ಬಳ್ಳಿಯವರ ಪ್ರತಿಷ್ಠಾನ, ಹಾಗೆ P.R. ತಿಪ್ಪೇಸ್ವಾಮಿ ಪ್ರತಿಷ್ಠಾನದಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅಂದರೆ ವೇದದೊಳಗೆ ಏನಾಗೈತೆ ಅಂತಂದ್ರೆ ವೇದ ಘನ ಅಂತೇಳಿ ಮೊದಲು ತಿಳ್ಕೊಂಡಿದ್ರು, ಅಲ್ಲಿ ಬ್ರಹ್ಮನ ಶಿರ ಹೋಯ್ತು. ಅಂದ್ರೆ ಶ್ರುತಿ ಅಂತಂದ್ರೆ ಯಾವ ಅಂತಂದ್ರೆ ಈಗ ನೀವೇನು ಹೇಳಿದ್ರಲ್ಲ AI ಮೊಬೈಲ್ ಆಗಲಿ ಇವೆಲ್ಲ ಶ್ರುತಿಗಳು. ಶ್ರುತಿ ಘನ ಅಂದರೆ ದೊಡ್ಡದು, ಶ್ರುತಿನ ಘನ ಅಂತ ನಾವು ತಿಳ್ಕೊಂಬಿಟ್ರೆ ಅಲ್ಲ ಅಂತೇಳಿ, ಅವು ಮುಂದಿಟ್ಟು ಅರ್ಸುತ್ತಿದೆ ಅಂತೇಳಿ. ಮುಂದಿಟ್ಟು ಅರ್ಸುತ್ತಿದೆ ಅಂತಂತಂದ್ರೆ ಅದಕ್ಕೊಬ್ಬ ಪಾಲನಾ ಶಕ್ತಿ ಇರ್ಲಿಕ್ಕಂತಂದ್ರೆ ಅವು ಏನೂ ಮಾಡಕ್ಕೆ ಬರೋಂಗಿಲ್ಲ. ನೀವೀಗ ವಿಡಿಯೋ ಮಾಡ್ತಾ ಇದ್ದೀರಿ, ಬಟ್ ಅದು ತಾನೇ ಮಾಡಲ್ಲ, ಅದಕ್ಕೆ ಮೈಂಡ್ ಇಲ್ಲ, ಹಾರ್ಟ್ ಇಲ್ಲ. ಅದಕ್ಕೆ ಇಟ್ ಈಸ್ ಎ ಮಷಿನ್. ಅದು ಮೈಂಡು ಹಾರ್ಟ್ ಕೊಟ್ಟಿದ್ದು ಮನುಷ್ಯ ನಮ್ಗೆ ಒಬ್ಬನಿಗೆ ಕೊಟ್ಟನ ದೇವರು. ನಾವೇ ಅದನ್ನು ಬಳಸ್ಬೇಕು ಹೊರತು ಅದೇ ತಾನೇ ಸ್ವಂತ ಡಿಸಿಷನ್ ಕೊಡೋಕ್ಕಾಗಿಲ್ಲ. ಬೇಕಾದ್ರೆ ವ್ಯತ್ಯಾಸ ಮಾಡ್ಕೋಬಹುದು. ಅದು ಏನು ಮಾಡ್ಕೋಬಹುದು ಅಂತಂದ್ರೆ ನಾವು ಮಾತನ್ನು ಈ ಕೆಲವೊಂದು ಕನ್ನಡವನ್ನು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬಂದವ ಈಗ, ಅಥವಾ ಒಂದು ಯಾವುದಾದ್ರೂ ಕತೆ ಹೇಳಿದ್ರೆ ಕತೆನೇ ಕಟ್ಟಿ ಕೊಡ್ತೈತೆ ಅದು. ಆದರೆ ಅದಕ್ಕೆ ಇದನ್ನು ಭಾವನೆ ಇರೋಂಗಿಲ್ಲ. ನಾನೇ ಒಂದು ಎಕ್ಸಾಂಪಲ್ಲು ನಿಮ್ಗೆ ಹೇಳ್ಬೇಕಂತಂದ್ರೆ ಒಬ್ಬ ಸ್ನೇಹಿತನ ಒಂದು ಕವಿತೆ ಬರೆದಿದ್ದೆ. ಆ ಕವಿತೆ ಬರೆದಾಗ ಅದು ಯಾರೋ ನಮ್ಮ ಇನ್ನೊಬ್ಬ ಫ್ರೆಂಡ್ ಅದನ್ನು ಇಂಗ್ಲೀಷ್ ಗೂಗಲ್ಗೆ ಹಾಕಿದ್ರು, ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಫೇಸ್ಬುಕ್ಗೆ ಹಾಕಿಬಿಟ್ಟಿದ್ರು. ಅವರು ಡೈರೆಕ್ಟರ್ ನನಗೆ ಅವರು ಶ್ರೀನಾಥ್ ಅಂತ ಈಗ ಅಮೆರಿಕದಾಗ ಅದಾರ, ಅವ್ರು ನನಗೆ ಕಾಲ್ ಮಾಡಿದ್ರು, ಏನು ಸರ್ ಎಷ್ಟು ಕೆಟ್ಟದಾಗಿ ಇಂಗ್ಲೀಷ್ನಲ್ಲಿ ಬರೆದಿದ್ರಿ ಅಂತ ಹೇಳಿ. ನನಗೆ ಇಂಗ್ಲೀಷೇ ಬರಲ್ಲ ಅಂತಂದೆ. ನನಗೆ ಇಂಗ್ಲೀಷ್ ಮೇಲೆ ನನಗೆ ಕಮಾಂಡ್ ಇಲ್ಲ, ನನಗೆ ಇಂಗ್ಲೀಷ್ ನನಗೆ ಜ್ಞಾನ ಇಲ್ಲ. ನಾನು ಬರೆದಿದ್ದು ಕನ್ನಡದಲ್ಲಿ, ಅದನ್ನು ಯಾರೋ ಒಬ್ಬರು ಟ್ರಾನ್ಸ್ಲೇಟ್ ಮಾಡಿರೋದು ಗೂಗಲ್ ಟ್ರಾನ್ಸ್ಲೇಷನ್. ಅದು ಮುಂದೆ ಗೊತ್ತಾಯ್ತು ಅದು ಗೂಗಲ್ ಟ್ರಾನ್ಸ್ಲೇಷನ್ ಆಗೈತೆ ಅಂತ. ಇಟ್ ಈಸ್ ಎ ಫ್ಯಾಕ್ಟ್. ಅಂದ್ರೆ ಅದಕ್ಕೆ ಇದಿಲ್ಲ, ಏನಿಲ್ಲ. ಈಗ ನೀವು ಯಾವುದಾದ್ರೂ ಒಂದು ಕಥೆಯನ್ನಾಗಲಿ ಯಾವುದಾದ್ರೂ ಒಂದು ವಿಷಯವನ್ನಾಗಲಿ ಭಾಷಾಂತರ ಮಾಡ್ಬೇಕಂತಂದ್ರೆ 2 ಭಾಷೆಗಳ ಮೇಲೆ ಅವನಿಗೆ ಪ್ರಭುತ್ವ ಇರ್ಬೇಕು ಆ ವ್ಯಕ್ತಿಗೆ. ನಾವು ಕನ್ನಡದ ಮೇಲೂ ಅಷ್ಟೇ ಇರಬೇಕು, ಇಂಗ್ಲೀಷ್ ಮೇಲೂ ಅಷ್ಟೇ ಇರಬೇಕು. ಆದರೆ ಅವಕ್ಕಿರಂಗಿಲ್ಲ. ಅದು ಶಬ್ದಶ್ಯ ಅದು ಭಾಷಾಂತರ ಮಾಡ್ತದೆ. ಅದು ಯಾವುದು ಗೂಗಲ್, ಈಗೇನೋ GPT ಬಂದಿದ್ದಾವಲ್ಲ ಅವೆಲ್ಲ. ಆದರೆ ಯಾವೂ ಇಲ್ಲಂಗಿಲ್ಲ. ನಾನು ಕತೆ ಇನ್ನೊಂದು ಸ್ವಲ್ಪ ಹಿಂದೆ ಹೋಗ್ತೀನಿ. ಈ ಪತ್ರಿಕೆಗಳು ಇದ್ದಾಗ, ಈ ವೃತ್ತಪತ್ರಿಕೆಗಳು ಇದ್ದವಲ್ಲ, ವೃತ್ತಪತ್ರಿಕೆ ಇದ್ದಾಗ ಮುಂದೆ ರೇಡಿಯೋ ಬಂತು, ಆಮೇಲೆ TV ಬಂತು. TV ಬಂದಮೇಲೆ ಏನಾಗಿತ್ತು, ಎಲ್ಲ ನಮ್ಮ ಪತ್ರಿಕೆಗಳೆಲ್ಲ ನಿಂತು ಹೋಗ್ತಾವಂತ ಅನ್ನೋದು ಒಂದಿತ್ತು. ನಿಂತಿಲ್ಲ ಪತ್ರಿಕೆಗಳು ಈಗೂ ಇದಾವೆ. ಏನಾಗ್ತೈತೆ ಅಂತಂದ್ರೆ ಫ್ಲ್ಯಾಶ್ ಆಗಿ ಹೋಗೋದು ಬೇರೆ, ಕಣ್ಣು ಮುಂದೆ ಬಂದು ಹಿಂಗೆ ಮರಿಯಾಗೋದು ಬೇರೆ, ಕಣ್ಣು ಮುಂದೆ ಇರೋದು ಸುಖ ಕೊಡ್ತೈತೆ ನಾವು. ಅದಕ್ಕೆ ಈ ಪ್ರಿಂಟ್ ಮೀಡಿಯಾ ಏನೈತಲ್ಲ ಇದು ನಮಗೆ ಸುಖ ಕೊಡ್ತೈತಿ. ಅದೇ ನಮಗೆ ದೃಶ್ಯ ಮಾಧ್ಯಮ ಬಂದು ಹೋಗ್ತತ್ತಲ್ಲ ಕಣ್ಣು ಮುಂದೆ, ಅವ್ರು ನಮ್ಗೆ ಸುಖ ಕೊಡೋಂಗಿಲ್ಲ. ಮನಸ್ಸಿನಲ್ಲಿ ಅಚ್ಚಳೆದು ಉಳಿಬೇಕಂತಂದ್ರೆ ಅದು ಮುಂದೆ ಸ್ವಲ್ಪ ಹೊತ್ತು ಕಾಣ್ಬೇಕದು. ಅದಕ್ಕೆ ತತ್ವದ ಮೇಲೆ ಅಂತಂದ್ರೆ ಉಳಿದಿತ್ತು ಈಗೇನು ಎಲ್ಲ ಬೇಕಾದಷ್ಟು ಅದಾವ. ಈಗ ಚಿತ್ರಕಲೆಗೆ ಸಂಬಂಧಪಟ್ಟಂಗೆ ಕೆಲವೊಂದು ಬದಲಾವಣೆ ಆಗಿದಾವೆ. ಹೇಗೆ ಅಂತಂದ್ರೆ ಮೊದಲೆಲ್ಲ ಬ್ಯಾನರ್ಸ್ ಎಲ್ಲ ನಮ್ಮ ಕಲಾವಿದರು ಬರೀತಿದ್ರು, ಮಕ್ಕಳಿಗೆಲ್ಲ ಅನುಕೂಲ ಆಗಿತ್ತು. ಈಗ ಬ್ಯಾನರ್ಸ್ ಬರೆಯುವಂಥ ಅವಕಾಶ ಇಲ್ಲ, ಫ್ಲೆಕ್ಸ್ ಬಂದ್ಬಿಟ್ಟಾವ. ಓಕೆ, ಆದರೆ ಫ್ಲೆಕ್ಸ್ ಮಾಡ್ತಾರಲ್ಲ, ಫ್ಲೆಕ್ಸ್ ಮಾಡೋಕ್ಕದು ಅಲ್ಲಿ ಆರ್ಟಿಸ್ಟ್ ಒಬ್ಬರು ಬೇಕೇ, ಅದಕ್ಕೆ ಕಂಪೋಸ್ ಮಾಡೋರಾಗಲಿ, ಆ ತಿಳುವಳಿಕೆ ಬೇಕು, ಬಣ್ಣಗಳ ಬಗ್ಗೆ ಜ್ಞಾನ ಇದ್ದವರಾಗಲಿ, ಅಲ್ಲಿ ಮತ್ತೆ ಬೇಕೇನೆ. ಅಂದ್ರೆ ವಸ್ತು ಬದಲಾಗ್ಯದ, ಬಳಸುವಂಥ ವಸ್ತುಗಳು ಬದಲಾಗ್ಯಾವ, ಆದರೆ ಮೈಂಡ್ ಮಾತ್ರ ಮನುಷ್ಯಂದ ಐತಿ. ಎಲ್ಲದರಿಂದ ಮೈಂಡ್ ಅವಂದೇ ಐತಿ. ನೀವು ಬೇಕಾದ ನೀವು ಮಾಡಿದ್ರು
ಆಟೋಮೆಟಿಕ್ ಅದಾವ ಅಂತಂದ್ರೂ ಅದಕ್ಕೆ ನಿರ್ದೇಶನ ಕೊಡ್ಲಿಕ್ಕೆ ಮನುಷ್ಯ ಬೇಕೇ. ಆ ಮನುಷ್ಯನಿಂದ ಬುದ್ಧಿ ಇದ್ದ ಅವ್ರಿಗೆ ಕೆಲಸ ಆಗಿಲ್ಲ. ಅದಕ್ಕೆ ಕೆಲವೊಂದು ಸಾಮರ್ಥ್ಯಗಳು ನಶಿಸಿ ಹೋಗ್ತಾವೆ. ಈಗ ನಮ್ಮ ಲೆಕ್ಕ ಮಾಡುವಂಥ ಶಕ್ತಿ ನಮ್ಮ ದೇವ್ರು ಕೊಟ್ಟಾನ, ಆದರೆ ನಾವು ಏನು ಮಾಡ್ತೀವಿ, ಕ್ಯಾಲ್ಕುಲೇಟರ್ ಬಳಸ್ತೀವಿ. ಕ್ಯಾಲ್ಕುಲೇಟರ್ ಬಳಸಿದ ಮೇಲೆ ನಮ್ಮ ಲೆಕ್ಕ ಮಾಡೋದು ಹೋಗೈತಿ. ಇನ್ನೊಂದು ಭಾಳ ಸರಳವಾಗಿ ಹೇಳ್ಬೇಕಂತಂದ್ರೆ, ಕೋಳಿಗೆ ರೆಕ್ಕೆ ಕೊಟ್ಟನ ದೇವರು, ಅವು ಹಾರುವಂಥದ್ದು. ಯಾಕೆ ಕೋಳಿ ಹಾರಂಗಿಲ್ಲ? ಅವು ನಾವು ಸಾಕ್ತೀವಿ, ಅವನ್ನ ಸಿಕ್ಕಲ್ಲಿ ಆಹಾರ ಕೊಡ್ತೀವಿ, ಅದಕ್ಕೆ ಅವು ಹಾರಂಗಿಲ್ಲ. ಅಕಸ್ಮಾತ್ ಒಂದು ನಾಯಿ ಬೆಕ್ಕು ಬಂತಂದ್ರೆ ಏನು ಮಾಡ್ತಾವೆ? ದಟ್ ಈಸ್ ದಿ ಪವರ್. ನಂಬ್ಕೊಂಡು ಇರಂಗಿಲ್ಲ. ಆಹಾರ ನಮಗೆ ಇಲ್ಲೇ ಸಿಗ್ತೈತೆ ಅಂತೇಳಿ ಅವು ಕೊಡೋಂಗಿಲ್ಲ. ಅವಕ್ಕೆ ದೇವ್ರ ಶಕ್ತಿ ಕೊಟ್ಟಾನ, ರೆಕ್ಕೆ ನಾವು ಬಳಸ್ತಾವೆ. ಮನುಷ್ಯನೂ ಹಾಗೆ. ಅಕಸ್ಮಾತ್ ನಿಮಗೆಲ್ಲ ಈ ಸೋರ್ಸ್ ಎಲ್ಲ ಏನೀಗ ಅಡ್ವಾನ್ಸ್ಡ್ ಸೋರ್ಸ್ ಅದಾವಲ್ಲ, ಅದು ಇಲ್ಲದೆ ಹೋದಾಗ ಮನುಷ್ಯನ ಬುದ್ಧಿ ಬದಲಾಗ್ತೈತೆ. ನಮ್ಮ ಎಷ್ಟೊಂದು ಅದಾವೆ, ಕೆಲವೊಂದು ಸ್ಕಲ್ಪ್ಚರ್ಸ್ ಅದಾವೆ. ನೀವು ವಿಜಯನಗರ ನಮ್ಮ ಹಂಪಿಗೆ ಹೋಗ್ಬೋದು. ನಮ್ಮ ವಿರೂಪಾಕ್ಷದ ಮುಂದಿನ ಗೋಪುರ ನಿಮಗೆ ತಲೆ ಕೆಳಗೆ ನಿಮ್ಮ ಚಿತ್ರ ಕಾಣ್ತದೆ. ನಿಮಗೆ ಯಾರು ಮಾಡಿದ್ದದು? ಹೆಂಗೆ ಗೊತ್ತಿಡಿದ್ರು? ಎಲ್ಲಿ ಸೈನ್ಸು, ಎಲ್ಲಿ ಏನಿತ್ತು ಅವಾಗ? ಏನೂ ಇರಲಿಲ್ಲ. ಇಷ್ಟೆಲ್ಲ ಈಗ ನಾವು ಧಾರ್ಮಿಕವಾಗಿ ನಾವು ಹೇಳ್ತೀವಿ ಏನಂತಂದ್ರೆ, ಎಷ್ಟು ಗ್ರಹಗಳದಾವು, ಎಷ್ಟು ನಕ್ಷತ್ರಗಳದಾವು ಅಂತ ಹೇಳ್ತೀವಿ. ಯಾರು ಕಂಡಿಡಿದ್ರು ಅವೆಲ್ಲ? ಏನು ಜ್ಞಾನ ಇತ್ತು? ಎಲ್ಲೋ ಒಂದು ಕಡೆ ಲಿಂಕ್ ಆಗೈತಿ. ನಮ್ಮ ಇರುವಂಥ ನಮ್ಮ ಭಾರತೀಯ ದೇಶದಲ್ಲ ಇರುವಂಥ ಜ್ಞಾನಕ್ಕೆ ಎಲ್ಲೋ ಒಂದು ಸಲ ಕೊಂಡಿ ತಪ್ಪಿ ಹೋಗಿ ಅದು ಮುಂದೇನೋ ಪ್ರಸಾರ ಆಗೈತಿ. ಈಗ ನಮ್ಮದು ಉದಾಹರಣೆಗೆ ನಮ್ಮ ಸಂಸ್ಕೃತ, ನಾವು ಅದ್ರ ಮೇಲೆ ನಮ್ದು ಪೇಟೆಂಟ್ ಇಲ್ಲ. ಯಾಕಿಲ್ಲ? ಕಳ್ಕೊಂಡ್ವಿ ನಾವು. ಜರ್ಮನ್ದವ್ರು ತೊಗೊಂಡಿದ್ದಾರೆ. ಹಿಂಗೆ ಬದಲಾವಣೆ ಆಗಿದಾವ ನಮ್ಮಿಂದ ಹೋಗಿ. ಈಗ ಎಕ್ಸಾಂಪಲ್ ಕ್ರಿಕೆಟ್ ಆಗಲಿ, ರೈಟ್ ಬ್ರದರ್ಸ್ ಅವ್ರ ವಿಮಾನ ಪೇಟೆಂಟ್ ತಗೊಂಡ್ರ ಅವ್ರು ಹರಿಸಿದ ಮೇಲೆ ಗೊತ್ತದ. ಅದಕ್ಕಿಂತ ಮೊದ್ಲು ನಮ್ದು ಈಗ ಪುಷ್ಪಕ ವಿಮಾನ ಯಾರು ಹಿಂಗ ಎಲ್ಲೋ ಒಂದ್ ಕಡೆ ಡೀಲಿಂಕ್ ಆಗೈತಿ. ನಾನು ಇನ್ನೊಂದು ನಮ್ಮಲ್ಲಿ ಡಾಕ್ಟರ್ ಸುಂದರ್ ಅಂತ ಹೇಳಿ, ನಾನು ಹಿಸ್ಟ್ರಿ ಆಫ್ ಆರ್ಟ್ ಮಾಡ್ಬೇಕಾದಾಗ ಇಲ್ಲಿ ಯೂನಿವರ್ಸಿಟಿ ಪ್ರೊಫೆಸರ್ ಇದ್ರು. ಅವರು ನಮ್ಮ ಬಿಜಾಪುರಕ್ಕೆ ಅವರು ಪ್ರೊಫೆಸರ್ ಆಗಿ ಬರ್ತಿದ್ರು. ಅವ್ರು ನಾನು ಒಂದ್ಸಲ ಪಟ್ಟದ ಕಲ್ಲಿಗೆ ಒಳಗೆ ಕರ್ಕೊಂಡು ಹೋಗಿದ್ರು. ಅವಾಗ ಸಾಲಿ ಈ ಪ್ಯಾನೆಲ್ ನಾನು ಡ್ರಾಯಿಂಗ್ ಮಾಡಿಕೊಡು ಅಂತ ಹೇಳಿದ್ರು. ಸರ್ ಇಲ್ಲ ಅದ್ರಲ್ಲಿ ಏನಿದೆ ಅಂತ, ಶಸ್ತ್ರಗಳದಾವ ಮಾಡಪ್ಪ, ನೀನು ಮೊದಲು ಮಾಡೋದು, ನಿನಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ರು. ಆಯಿತು ಅಂತ ಡ್ರಾಯಿಂಗ್ ಮಾಡಿದೆ. ಮಾಡಿದ್ಮೇಲೆ ಮಧ್ಯಾಹ್ನ ಹೋದ್ಮೇಲೆ ಏನು ಸರ್ ಇದು ತೋರಿಸಿದೆ, ಯಾಕಂದ್ರೆ ನನಗೆ ಗೊತ್ತಿಲ್ಲ. ನೋಡು ಈ ಶಸ್ತ್ರಗಳು ಯಾವ ಅನ್ನೋದು ನಿನಗೆ ಗೊತ್ತ ಅನ್ನೋದು ಕೇಳಿ, ಗೊತ್ತಿಲ್ಲ, ಏನೋ ದೊಡ್ಡ ಅದಾವು, ನೈಫ್ ಗಿಫ್ ಅದಾವು ಅಂತಂದೆ. ಇಲ್ಲ, ಕೂದಲುಗಳನ್ನು ಸೀಳುವಂತಹ ಶಸ್ತ್ರಗಳವು ಅಂದಿನ ಕಾಲದೊಳಗಿದ್ದು ಅಂತ. ಅಂದ್ರೆ ನಮಗೆ ಆ್ಯಕ್ಚುಲಿ ಅಷ್ಟೊಂದು ಆಶ್ಚರ್ಯ ಆಯ್ತು ಅಂತಂದ್ರೆ, ಕೂದಲನ್ನು ಸೀಳುವಂಥ ಶಸ್ತ್ರಗಳು ಇದ್ದು ಅಂತಂತವ. ನೀವು ಸುಶ್ರುತೆ ನೀವು ನೋಡ್ತಿದ್ರೆ, ನೀವು ಆಪರೇಷನ್ ಮಾಡ್ತಿದ್ರ, ಅವ್ರ ಚಿತ್ರಗಳನ್ನು ಕಾಣ್ತೀರಿ. ನೀವು ಆರ್ಯಭಟನ ನೋಡ್ತೀರಿ. ಅಂದ್ರೆ ಕಾಳಿದಾಸನ ಮೇಘದೂತ ಓದಿದ್ರೆ ನಿಮ್ಗೆ ಅರ್ಥ ಆಕತಿ. ಕಾಳಿದಾಸ ವರ್ಣನೆ ಮಾಡ್ತಾನ, ಹೇಗೆ ಮೋಡ ಹೋಗಿ ಸಂದೇಶ ಹೆಂಗೆ ಕಳಿಸ್ಬೇಕಂತಾಳೆ. ಅವನಿಗೆ ಹೆಂಗಿತ್ತು? ಈಗ ಇವ್ರು ಸರ್ ಹೇಳಿದರು, ಅದು ಯಾವ್ದು ಹೇಳಿದ್ರು ಸರ್? ಕ್ಯಾಮ್ರಾ ಆ ದ್ರೋಣ್ನಾಗಿಂದ ಹೇಳಿದ್ರು ಸರ್. ಒಂದು ಯಾವುದೋ ಒಂದು ಕಾಳಿ ನದಿ ಪ್ರಾಜೆಕ್ಟ್ ಒಂದು ಯಾವುದೋ ಒಂದು ಆಗಿತ್ತು, ಮೊನ್ನೆ ಲಾರಿ ಬಿದ್ದಿತ್ತಲ್ಲ, ಹೇಳಿದರು. ಆ ದ್ರೋಣ್ಣೊಳಗೆ ನೀವು ಏನು ಕಾಣ್ತಿರಲ್ಲ, ಅದಕ್ಕೆ ಪಕ್ಷಿ ನೋಟ ಅಂತ ಹೇಳ್ತೀವಿ ನಾವು. ಅದನ್ನು ನಾವು ವರ್ಣನೆ ಮಾಡ್ಯಾರ ಅವರು ಕಾಳಿದಾಸ. ಹೆಂಗೆ ಅವ್ನು ನೋಡಿರ್ಬೇಕಂತ ಇಮ್ಯಾಜಿನ್ ಮಾಡೋಕ್ಕಾಗಿಲ್ಲ. ನೀವು ಅದನ್ನು ಶಬ್ದಗಳನ್ನು ನೀವು ಓದ್ತಾ ಹೋದ್ರೆ ಆ ವರ್ಣನೆ ಕೇಳಿ, ಅಂದ್ರೆ ಸ್ವಲ್ಪ ಗೊತ್ತಾಗ ಸಂಸ್ಕೃತ ಸ್ವಲ್ಪ ಜ್ಞಾನ ಇರಬೇಕು. ಇತ್ತಂದ್ರೆ ಗೊತ್ತಾಗ ಅವ ಎಷ್ಟು ಸಮುದ್ರಗಳು ದಾಟಿ, ಎಷ್ಟು ಬೆಟ್ಟಗಳು ದಾಟಿ ಹೋಗ್ಬೇಕು ಮೋಡ, ನೀನು ಎಲ್ಲಿ ಹೋಗಿ ಮಳೆ ಸುರಿಸು ಅಂತ ಹೇಳಿ ಆ ಮೋಡಿಗೆ ಸಂದೇಶ ಕಳಿಸ್ತಾನದ. ನಿನಗೆ ಯಾವ್ಯಾವ ದಾರಿಯೊಳಗೆ ಏನೇನು ಬರ್ತಾವ ಅನ್ನೋದು ವರ್ಣನೆ ಮಾಡ್ತಾನೋ. ಅದನ್ನು ಹೆಂಗೆ ಮಾಡೋಕ್ಕೆ ಸಾಧ್ಯ ಐತಿ? ಇದನ್ನು ಕೆಲವೊಂದು ಸಲ ನಮ್ಮ ಭಾರತೀಯಲ್ಲಿ ಇರುವಂಥ ಜ್ಞಾನಕ್ಕೆ, ಆಮೇಲೆ ವಿದೇಶದಲ್ಲಿರೋ ಜ್ಞಾನಕ್ಕೆ ಎಲ್ಲೋ ಒಂದು ಕಡೆ ನಮ್ಮಲ್ಲಿಂದೆಲ್ಲ ತೊಗೊಂಡು ಹೋಗ್ಯಾರ. ತೊಗೊಂಡು ಹೋದ್ಮೇಲೆ ನಮ್ಮನ್ನೆಲ್ಲ ರೂಲ್ ಮಾಡಿ, ನಮ್ಮನ್ನೆಲ್ಲ ತೊಗೊಂಡು ಸಂಪತ್ತು ತೊಗೊಂಡೋಗ್ಯಾರ, ವಿದ್ಯೆನೂ ತೊಗೊಂಡಾರ. ಈಗ ನೋಡಿರಿ ನೀವು, ಈಗ ನಮ್ಮಲ್ಲಿ ಒಂದು ವಿದ್ಯಾ ಕೇಂದ್ರ ಇತ್ತು ಬಿಜಾಪುರದೊಳಗೆ. ಯಾವುದ್ರಿ ಅಂದ್ರೆ ತಾಳಿಕೋಟೆ ಹತ್ತರ ಒಂದು ವಿದ್ಯಾ ಕೇಂದ್ರ ಇತ್ತು, ಅದು ಹಾಳಾಗಿ ಹೋಗೈತಿ. ಈಗ ಯಾವುದೋ ಮೊನ್ನೆ ಮೋದಿಯವರು ಒಂದು ನಳಂದ ವಿಶ್ವವಿದ್ಯಾಲಯ ಮತ್ತೆ ಇದು ಮಾಡಬೇಕು. ಈಗ ನಾವು ಏನಿಲ್ಲ ಘಟಿಕೋತ್ಸವ ಅಂತ ಹೇಳಿ ಒಂದು ಮಾಡ್ತೀವಲ್ಲ, ಒಂದು ಎಲ್ಲ ಯೂನಿವರ್ಸಿಟೀಸ್ ಮಾತ್ರ ಘಟಿ ಅಂತಂದ್ರೆ ಏನಂತಂದ್ರೆ ಗಡಿ, ಬೇರೆ ಏನೇ ಇಲ್ಲ. ನಾವು ಘಟಿಕೋತ್ಸವ ಅಂತ ಒಂದು ಗಡಿಗೆ ಮಾಡಿ ಗಡಿಯಾಗಿ ಎಲ್ಲ ಒಂದು ಸರ್ಟಿಫಿಕೇಟ್ ಹಾಕಿ ಆಗಿನ ನಳಂದ ಕಾಲದೊಳಗೆ ಕೊಡುವಂಥ ಒಂದು ಸಂಪ್ರದಾಯ ಇತ್ತು. ಅದೇ ಈಗೂ ಕೂಡ ಘಟಿಕೋತ್ಸವ ಅಂತ ಅಂದರೆ ಇಂಥ ಎಷ್ಟೋ ವಿಷಯಗಳು ನಮಗೆ ಗೊತ್ತಾಗ್ತಾವೆ. ನೀವು ಬೇಕಾದ್ದು ಆಗಲಿ, ನೀವು ಈ ಕಲೆಯೊಳಗೆ ಈಗ ನೀವು ಅಡ್ವಾನ್ಸ್, ಈಗ ನಮ್ಮ ಮಕ್ಕಳು ಏನದಲ್ಲ, ಇದ್ರ ಜೊತೆಗೆ ಈಗ ಏನದಾವು ಹೊಸ ತಂತ್ರಗಳು ಬಂದಾವೆ. ಓನ್ಲಿ ಮೆಟೀರಿಯಲ್ಸ್ ನಾ ಹೇಳ್ತಾ ಇರೋದು ನಿಮಗೆ. ಒಂದು ಚಾಕು ಇತ್ತಂತಂದ್ರೆ ಆ ಚಾಕುವಿಂದ ನೀವು ಅಡಿಗೆ ಮನೆಗೆ ಉಪಯೋಗ ಮಾಡ್ಕೋಬೋದು,
ಅದನ್ನು ಮತ್ತೊಬ್ಬರು ಕೊಲೆ ಮಾಡೋಕ್ಕೆ ಉಪಯೋಗ ಮಾಡ್ತಾರೆ. ವಸ್ತುಗಳನ್ನ ಬಳಸುವಂಥ ಜ್ಞಾನದೊಳಗೆ ಐತೆ ಅಷ್ಟೇ ಹೊರತು ವಸ್ತುವಿನಲ್ಲಿ ಎಲ್ಲೇ ಇಲ್ಲ. ಅದೇ ವಸ್ತುವನ್ನ ಬೇರೆಯೊಬ್ಬರು ಅದೇ ಒಂದು ಏನಾದ್ರು ಕೆತ್ತಿ ಒಂದು ಮೂರ್ತಿ ಮಾಡ್ಬೋದು, ಚಿತ್ರ ಮಾಡ್ಬೋದು. ಹಾಗೆ ಇದು ನಿರಂತರ ಬದಲಾವಣೆ ಇರೋದೆ. ಮತ್ತು ನೀವು ಬದಲಾವಣೆಗೆ ಈಗಿನ ನವ ಯುವಕರು ಬದಲಾವಣೆಗೆ ನೀವೇನಾದರೂ ಅದಕ್ಕೆ ಹೊಂದ್ಕೊಳ್ಳದೆ ಹೋದರೆ ಬದುಕಿಲ್ಲ. ಬದುಕು ಎಲ್ಲದಕ್ಕಿಂತ ಹೆಚ್ಚು. ನೀವು ಡಾಕ್ಟರ್ ಇರ್ರಿ, ಎಂಜಿನಿಯರ್ ಇರ್ರಿ, ಲಾಯರ್ ಇರ್ರಿ, ಸೈಂಟಿಸ್ಟ್ ಇರ್ರಿ, ಯಾರು ಬೇಕಾದ್ರೆ ಇರ್ರಿ, ಹೊಟ್ಟಿಗೆ ಆಹಾರ ಬೇಕು. ಅದಿಲ್ಲದೆ ನಾವು ಏನು ಈ ಗಾಳಿ ಮಳೆ ನೆಲ ಮಣ್ಣು ತಿಂದು ಬದುಕೋಕ್ಕಾಗಿಲ್ಲ. ಅದಕ್ಕೆ ಆ ಮೂಲ ಆಹಾರ ಕೊಡೋ ರೈತರು ಅದರಲ್ಲ. ರೈತರ ಬಗ್ಗೆ ನಾವು ಯಾವತ್ತಾದ್ರೂ ನಾವು ಅವ್ರ ಬಗ್ಗೆ ಅಭಿಮಾನ ತಾಳ್ತೀವ? ಇಲ್ಲ. ಯಾಕಂದರೆ ಸುಲಭವಾಗಿ ಕೆಲವು ಸಿಗ್ತಿರ್ತಾವಲ್ಲ, ಮಳೆನೂ ಸಿಗ್ತೈತಿ ಸುಲಭವಾಗಿ, ಬಿಸಿಲು ಸಿಗ್ತೈತಿ, ಅವಕ್ಕೆ ನಾವು ಬೆಲೆ ಕೊಡೋಂಗಿಲ್ಲ. ಅಪರೂಪವಾಗಿರ್ಬೇಕು ನಮಗೆ. ಅಂಥ ವಸ್ತುಗಳ ಮೇಲೆ ನಾವು ಹೆಚ್ಚು ಗೌರವ ಕೊಡ್ತೀವಿ. ಹಂಗಾಗೈತೆ ನಮ್ಗೆ. ಎಲ್ಲೋ ಒಂದು 100-200 ವರ್ಷ ಬ್ರಿಟಿಷರು ಬಂದಮೇಲೆ, ನಮ್ಮ ಮೊಘಲರು ಬಂದಮೇಲೆ, ಆಳಿದ ಮೇಲೆ ಅದೆಲ್ಲೋ ಒಂದು ಕಡೆ ನಮ್ಮದು ಲಿಂಕ್ ತಪ್ಪೋಗೈತೆ. ನಮ್ಮಲ್ಲಿ ಸಂಸ್ಕೃತಿ ಇನ್ನೊಂದು ಕಾರಣವೂ ಇರ್ಬೋದು. ಸಂಸ್ಕೃತ ಭಾಷೆ ದೇವ ಭಾಷೆ ಅಂತ ಹೇಳ್ತಾರೆ. ಆ ದೇವ ಭಾಷೆ ಆಡು ಭಾಷೆಯಾಗಿ ಅದು ಬರಲಿಲ್ಲ. ಅದು ಹೀಗಾಗಿ ಎಲ್ಲರಿಗೂ ಮುಟ್ಲಿಲ್ಲ. ಅದು ಎಷ್ಟೋ ಗ್ರಂಥಗಳೊಳಗೆ ಹಾಗೆ ಉಳಿದ್ಬಿಟ್ಟು ಜನಸಾಮಾನ್ಯರಿಗೆ ಮುಟ್ಲಿಲ್ಲ. ಈ ಎಲ್ಲ ಕೆಲವೊಂದು ಮುಂದೆ 12ನೇ ಶತಮಾನದಾಗ ಬಸವಣ್ಣವ್ರು ಏನದಾರಲ್ಲ, ಅವರೆಲ್ಲ ಜನಸಾಮಾನ್ಯ ಮುಟ್ಟೋಂಗೆ ಎಲ್ಲ ತಂದರು. ಅದನ್ನು ಬದುಕಬೇಕಂತಂದ್ರೆ ಏನಾದ್ರು ಮಾಡಬೇಕು, ಅದಕ್ಕೆ ತಾನೇ ಕಲಿಸ್ತೈತೆ. ಅದು ಒಂದೇ ಟೈಪ್ ನಾವು ಇತ್ತಂತಂದ್ರೆ ಆಗಲ್ಲ. ಅದಕ್ಕೆ ಬದಲಾವಣೆ ಅಂತಂದ್ರೆ ನೀವು ಚಿತ್ರಕಲೆಯ ಜೊತೆಗೆ ತಂತ್ರಜ್ಞಾನ ಕೂಡ ಅಳವಡಿಸ್ಕೊ. ಈಗ ಎಲ್ಲ ಮೊದಲ DTC ಅಂತಿತ್ತು, DMC ಆಯಿತು, ಡಿಪ್ಲೊಮಾ ಇತ್ತು, ಆಮೇಲೆ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್ ಬಂತು, ಮಾಸ್ಟರ್ ಆಫ್ ವಿಜುವಲ್ ಆರ್ಟ್ಸ್ ಬಂತು. ಈಗ ಇದು ರೂಪಾಂತರ ಆಗೋದೇ ಇದು. ಆದರೆ ಯಾರು ಬದಲಾವಣೆ ಮಾಡ್ಕೊಂಡ್ರೆ ಕಲಿಯೋದೊಳಗೆ ಅವರು ಬದುಕ್ತಾರೆ. ಮತ್ತು ಹಾಗಂತ ಹೇಳಿ ಸಂಪೂರ್ಣ ನೀವು ಈ ತಾಂತ್ರಿಕ ಮೇಲೆ ಜೀವನ ಮಾಡೋಕ್ಕಾಗಂಗಿಲ್ಲ ನಿಮಗೆ.